ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ 2 ಅಂದ್ರೆ ಭಾಗ 2ರಲ್ಲಿ ಎರಡನೇ ಅಧ್ಯಾಯ ಯಾವ್ದಂದ್ರೆ ಘಾತಾಂಕಗಳು ಮತ್ತು ಘಾತ ಸೂಚಿಗಳು. ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣ, ಅಭ್ಯಾಸ 2.1 ಅನ್ನ ಬಿಡಿಸೋಣ. ಈ ಅಭ್ಯಾಸ 2.1 ಬಿಡಿಸೋಕಿನ ಮೊದಲು ನಿಮ್ಗೆ ಘಾತ ಸೂಚಿ ಯಾವ್ದು, ಆಧಾರ ಸಂಖ್ಯೆ ಯಾವ್ದು ಅನ್ನೋದಿಲ್ಲ ಏನಾಗಿರ್ಬೇಕು, ಗೊತ್ತಿರ್ಬೇಕು. ಹೌದಾ? 10ರ ಘಾತ 3. ಹೌದಪ್ಪ, ಇಲ್ಲಿ 3 ಅನ್ನೋದೇನಿದೆ, ಘಾತ ಸೂಚಿ. ಇದು 3 ಏನು ಘಾತ ಸೂಚಿ. ಯಾವಾಗ್ಲೂ ಇಲ್ಲಿ ಮೇಲ್ಗಡೆ ಇರ್ತೈತಲ್ಲ, ಅದನ್ನ ನಾವು ಘಾತ ಸೂಚಿ ಅಂತ ಕರಿತೀವಿ. ಹಾಗಾದ್ರೆ 10 ಏನು, 10 ಆಧಾರ ಸಂಖ್ಯೆ. 10 ಏನಪ್ಪ, ಇದು ಆಧಾರ ಸಂಖ್ಯೆ. ಹಾಗಾದ್ರೆ ಇದನ್ನ ನಾವು ಯಾವ ರೀತಿ ಓದ್ಬೇಕು? 10 ಇಲ್ಲಿ 3 ಐತಿ, 3 ಏನಾಯ್ತು ಈಗ ಘಾತ ಸೂಚಿ ಅಂತ ಗೊತ್ತಾತು, 10 ಆಧಾರ ಸಂಖ್ಯೆ ಅಂತ ಗೊತ್ತಾತು. ಇದನ್ನ ಯಾವ ರೀತಿ ಓದ್ಬೇಕಂದ್ರೆ 10ರ ಘಾತ 3, 10ರ ಘಾತ 3. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದನ್ನ ಯಾವ ರೀತಿ ಓದ್ತೀರಿ? 2ರ ಘಾತ 8, ಇದನ್ನ 3ರ ಘಾತ 5, ಸಾರಿ 3ರ ಘಾತ 6. ಇಲ್ಲಿ ಏನಿರ್ತಲ್ಲ ಅದನ್ನ ಮೊದಲು ಅನ್ಬೇಕು, 3ರ ಘಾತ 6. ತಿಳಿತಲ್ವಾ? ಹಾಗಾದ್ರೆ ಇಲ್ಲಿ 2 ಆಧಾರ ಸಂಖ್ಯೆ, 8 ಏನಪ್ಪಾ ಇಲ್ಲಿ ಘಾತ ಸೂಚಿ. ತಿಳಿತಾ? ಈ ರೀತಿಯಾಗಿ ನಾವು ಘಾತ ಸಂಖ್ಯೆಗಳನ್ನ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಓದ್ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಇನ್ನೊಂದ್ ನೋಡ್ರಿ, 10ರ ಘಾತ 2, ಇದನ್ನ ಹೆಂಗ್ ವಿಸ್ತರಿಸಿ ಬರಿತೀವಿ? 10ರ ಘಾತ 2 ಇದನ್ನ ವಿಸ್ತರಿಸಿ ಬರ್ಬೇಕು. ಇಲ್ಲಿ ಘಾತ ಎಷ್ಟಿರ್ತಲ್ಲ ಅಷ್ಟು ಸಲ ಬಿಡಿಸಿ ಬರ್ಬೇಕು. ಇಲ್ಲಿ ಎಷ್ಟೈತಪ್ಪ? 10 ಐತಿ, 2 ಐತಿ. ಹೌದಾ? 10 × 10. ಈಗ 2ರ ಘಾತ 3, ಇದನ್ನ ಹೆಂಗ್ ಬರಿತೀವಪ್ಪ? 2ಅನ್ನ 3 ಸಲ ಗುಣಿಸ್ಬೇಕು. 2 × 2. ಇದಕ್ಕ ನಾವೇನಂತೇವಿ? ಘಾತ ಸಂಖ್ಯೆಗಳನ್ನ ವಿಸ್ತರಿಸಿ ಬರಿತೇವೆ. ಅದರ ಘಾತ ಸೂಚಿಯ ಪ್ರಕಾರ ವಿಸ್ತರಿಸಿ ಬರೆಯುವುದು. ಇಲ್ಲಿ ನೋಡ್ರಿ, ಇದು ಧನಾತ್ಮಕ ಸಂಖ್ಯೆಗಳಿದ್ದುಪ್ಪ. ಋಣಾತ್ಮಕ ಸಂಖ್ಯೆಗಳಿದ್ರೆ ಹೆಂಗ್ ಬರಿತೀರಿ? 10ರ ಘಾತ -1. ಇದನ್ನ ಹೆಂಗ್ ಬರಿಬಹುದು? 1/10. ಇಲ್ಲಿ ಒಂದು ಸೂತ್ರ ಯೂಸ್ ಮಾಡ್ತೇವೆ ನಾವು. ಏನು, ಇಲ್ಲಿ ಘಾತ -1 ಇರ್ತಲ್ಲ, ಅದಕ್ಕ 1/10. ಈ ರೀತಿಯಾಗಿ ನಾವ್ ಏನ್ ಮಾಡ್ಬೋದು, ಇಲ್ಲಿ ಬರಿಬಹುದು. ಮತ್ ಇನ್ನೊಂದ್ ಏನ್ ಬರ್ತೈತೆ ಅಂದ್ರ ವಿಸ್ತೃತ ರೂಪ. 1425 ಲಾಸ್ಟ್ ಚಾಪ್ಟರ್ನೇ ಕಲ್ತಿರಿ. ಬಿಡಿ 10, 100, 1000. ಹೌದಾ? 1 ಯಾವ ಸ್ಥಾನದಾಗ ಐತಿವಾ? 1000 ಸ್ಥಾನದಾಗ ಐತಿ. ಹಾಗಾದ್ರೆ 1 × 10ರ ಘಾತ 3 ಪ್ಲಸ್ 4 × 10ರ ಘಾತ 2. ಯಾಕೆ ಯಾವ ಸ್ಥಾನದಾಗ ಇತ್ಪ? ಇದು 100 ಸ್ಥಾನದಾಗ ಐತಿ. ಪ್ಲಸ್ 2 × 10. ಘಾತ ಏನಿರ್ತಿಲ್ಲ? 1 ಇರ್ತ. ಹಾಗಾದ್ರೆ 5ಅನ್ನ ಹೆಂಗ್ ಬರಿಬೋದು ನಾವು? 5 × 10ರ ಘಾತ 0. 10ರ ಘಾತ 0 ಅಂದ್ರೆ ಏನಪ್ಪಾ? 1 ಅಂತ ಅರ್ಥ. 10ರ ಘಾತ 1 ಅಂದ್ರ 10. ಇದು ಬಿಡಿ ಸ್ಥಾನದಾಗ ಇರೋದ್ರಿಂದ 1ರಿಂದ ನಾವ್ ಏನ್ ಮಾಡ್ಬೇಕಿಲ್ಲ, ಗುಣಿಸ್ಬೇಕಾಗುತ್ತೆ. ಹಾಗಾದ್ರೆ ಇನ್ನೊಂದ್ ನೋಡ್ರಿ, ಇದನ್ನ ಏನ್ ಮಾಡೋಣ, ದಶಮಾಂಶದಾಗ ಬರೇನ್. ಹೆಂಗ? 1425.36. ಇಲ್ಲಿ ನೋಡ್ರಿ, ಇದು ಸಾಮಾನ್ಯ ರೂಪದಾಗ ಬರಿಬಹುದು. ಇಲ್ಲಿ ಬಿಂದು ಐತಲ್ಲ, ಇದನ್ನ ಹೆಂಗ್ ಬರಿತೇವ ನೋಡ್ರಿ, 1 × 10ರ ಘಾತ 3 ಆಸ್ ಇಟ್ ಈಸ್ ಇಲ್ಲಿ ತನ ಸೇಮ್ ಬರೀದು. 1 × 10ರ ಘಾತ 3, 4 × 10ರ ಘಾತ 2. ಹೌದಾ? 2 × 10ರ ಘಾತ 1 ಪ್ಲಸ್ 5 × 10ರ ಘಾತ 0. ಈಗ ಇಲ್ಲೇ ಪಾಯಿಂಟ್ ಐತೆಪ್ಪ, ಇಲ್ಲಿ ಐತೆ ಅಂದ್ರೆ ಇದ್ರ ಸ್ಥಾನ ಬೆಲೆ ಹೆಂಗ್ ಬರ್ತೀವಿ ನಾವು? 0.3 ಅಂತ ಬರಿತೀವಿ. 0.3 ಅಂದ್ರ 1/10. ಹಾಗಾದ್ರೆ ಪ್ಲಸ್ 3/10 ಅಂದ್ರ 0.3 ಆಗುತ್ತಾನೆ ಇಲ್ಲಿದು. ನೆಕ್ಸ್ಟ್ ಇಲ್ಲಿ 6 ಐತಲ್ಲ, ಪ್ಲಸ್, ಹೌದಪ್ಪ, 3/10. ಈಗ ಇದನ್ನ ಏನ್ ಮಾಡ್ಕೋಬಹುದು ನಾವು? ಮತ್ತೊಂದ್ ಪ್ಲಸ್ ಹಾಕೊಂಡ್ರೆ 6/100. ಹೌದೋ ಇಲ್ಲ? ಈ ರೀತಿಯಾಗಿ ನಾವ್ ಏನ್ ಮಾಡ್ಬೋದು, ಇದನ್ನ ಬರಿಬಹುದು. ಇದನ್ನ ಘಾತ ಸೂಚಿ ಒಳಗ್ ಬರಿಬಹುದು ಅಂದ್ರ 3/10. ಇದ್ ಹೆಂಗ್ ಬರ್ತೀರಿ? 0.3 ಆಗುತ್ತಪ್ಪ. ಹೌದಾ? ಇದನ್ನ ಮತ್ತೆ ಯಾವ ರೀತಿ ಬರಿಬಹುದು? 3 × 10⁻⁻1 ಅಂದ್ರ 10ರ ಘಾತ -1. 3 × 10ರ ಘಾತ -1 ಅಂತ ಬರಿಬೇಕು. ಇದನ್ನ 6/100 ಇದನ್ನ ಯಾವ ರೀತಿ ಬರ್ತೇವಿ? 6 × 10ರ ಘಾತ -2. ಇಲ್ಲಿ ಎಷ್ಟು ಪೂಜೆ ಅದಾವ? 2 ಅದಾವ. ಹಾಗಾದ್ರೆ 2 ಆದ್ರೆ ಕೆಳಗೆ ಛೇದದಾಗಿರೋದ್ರಿಂದ -2 ಅಂತ ಕೊಡ್ಬೇಕು. ತಿಳಿತಾ? ವಿಸ್ತೃತ ರೂಪ ಬರೆಯುವುದು ಇದು ಬಹಳ ಬೇಸಿಕ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ನಿಮ್ಗೆ ಇದ್ರೊಳಗ ಇವ್ ಗೊತ್ತಾದ್ರ ಅಭ್ಯಾಸ ನೀವ್ ಏನ್ ಮಾಡ್ತೀರಿ, ಈಸಿಯಾಗಿ ಬಿಡಿಸ್ತೀರಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ನಿಯಮಗಳನ್ನ ಕಲಿಬೇಕು ನೀವು. ಘಾತಾಂಕಗಳ ಅಭ್ಯಾಸ ಬಿಡಿಸ್ಬೇಕಂದ್ರ ಘಾತಾಂಕಗಳ ನಿಯಮಗಳನ್ನ ಕಲಿಬೇಕು. ಘಾತಾಂಕಗಳ ನಿಯಮಗಳು ಯಾವಂದ್ರ ನೋಡ್ರಿ, a⁻m × a⁻n. ಹೌದಪ್ಪ, ಏನ ಘಾತ m ಇರ್ತೈತಿ, ಏನ ಘಾತ n ಇರ್ತೈತಿ. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ a⁻m + n. ನೋಡ್ರಿ, ಘಾತಗಳನ್ನ ಕೂಡಿಸ್ಕೋಬೇಕು, ಆಧಾರ ಸಂಖ್ಯೆಯನ್ನ ಹಂಗ ಮಾಡ್ಬೇಕು. ಅಭ್ಯಾಸ ಬಿಡಿಸೋ ಮುಂದ ನಿಮ್ಗೆ ಗೊತ್ತಾಗುತ್ತೆ ಬ್ರೀಫ್ ಆಗಿ.
a raised to m into a raised to n is equal to a raised to m plus n. ಇನ್ನೊಂದು a raised to minus m is equal to 1 divided by a raised to m. ಇದೊಂದು ನಿಯಮ. ನೆಕ್ಸ್ಟ್ a raised to m divided by a raised to n is equal to a raised to m minus n. ನೋಡ್ರಿ ಕನ್ಫ್ಯೂಷನ್ ಆಗ್ಬೇಡ್ರಿ. ಇಂಟು ಇದ್ದಾಗ a raised to m plus n, ಡಿವೈಡೆಡ್ ಬೈ ಇದ್ದಾಗ a raised to m divided by a raised to n is equal to a raised to m minus n. m minus n ಯಾವಾಗ ಬರ್ತೈತಿ? ಡಿವೈಡೆಡ್ ಬೈ ಇದ್ದಾಗ ಬರ್ತೈತಿ. ಪ್ಲಸ್ ಯಾವಾಗ ಬರ್ತೈತಿ? ಇಂಟು ಇದ್ದಾಗ ಬರ್ತೈತಿ. ತಿಳಿತಲ್ಲ? ಇಲ್ಲಿ ನೋಡ್ರಿ a raised to m whole raised to n is equal to a raised to m into n. ಈ ಎರಡು ಘಾತಗಳನ್ನ ಏನ್ ಮಾಡ್ಬೇಕು? ಇಲ್ಲಿ ಉಡಿಸ್ಕೊಂಡ್ಬಿಡ್ಬೇಕು. ಮತ್ತ a raised to m into b raised to m. ಇಲ್ಲಿ ಏನಾಗುತ್ತೆ ಹೇಳ್ರಿ? a b raised to m ಆಗುತ್ತ. ಇಲ್ಲೇ ಎ ಬಿ ಡಿಫ್ರೆಂಟ್ ಇರ್ತಾವ, ಬೇರೆ ಬೇರೆ ಸಂಖ್ಯೆಗಳಿರ್ತಾವ, ಆದ್ರೆ ಘಾತ ಸೂಚಿ ಏನಿರ್ತಾವಪ್ಪ? ಸೇಮ್ ಇರ್ತಾವ. ಹಾಗಾಗಿ ಎ ಮತ್ತ ಬಿ ಗುಣಿಸಿ ಘಾತ ಸೂಚಿಯನ್ನು ಏನ್ ಮಾಡ್ಬೇಕು? ಹಂಗ ಇಡ್ಬೇಕು. ಇಲ್ಲಿ ನೋಡ್ರಿ ಇನ್ನೊಂದ್ ನೆಕ್ಸ್ಟ್ ನಿಯಮ, a raised to m b raised to m is equal to a b divided by raised to m. ಯಾಕ ಎ ಬಿ ಚೇಂಜ್ ಅದಾವಪ್ಪ, ಡಿವೈಡೆಡ್ ಬೈ ಮಾಡಿ ಅದಕ್ಕೆ ಘಾತ ಸೂಚಿಯನ್ನು ಇಟ್ಬಿಡ್ರಿ. ಇನ್ನೊಂದೇನಂದ್ರ a raised to 0 ಅಂದ್ರ 1. ನೋಡ್ರಿ ಆಧಾರ ಸಂಖ್ಯೆ ಏನಾರ ಇರ್ಲಿ, ಘಾತ ಸೂಚಿ 0 ಇದ್ರ ಅದ್ರ ಬೆಲೆ ಏನ್ಪಾ? 1 ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೇಕು. ತಿಳಿತಲ್ಲ? ಇವಿಷ್ಟು ನೆನಪಿಟ್ಕೋರಿ, ಅಭ್ಯಾಸ ಈಸಿ ಆಗತ್ತೆ. ನೆಕ್ಸ್ಟ್ ಇವುಗಳ ಬೆಲೆ ಕಂಡುಹಿಡಿರಿ. ಅಭ್ಯಾಸದಾಗ ಏನೈತಪ್ಪ? ಇವುಗಳ ಬೆಲೆ ಕಂಡುಹಿಡಿರಿ. ಮೊದಲನೇ ಪ್ರಶ್ನೆ ಏನೈತೆ ಅಂದ್ರ 3 raised to minus 2. ಹೌದಪ್ಪ? ಅಂದ್ರ a raised to minus n is equal to 1 divided by a raised to n. ಹೌದಾ? ಮೈನಸ್ ಎನ್ ಇರ್ತ, ಅದನ್ನ ಏನ್ ಮಾಡ್ತೀನಿ ನಾನು? 1 divided by a raised to n ಬರ್ತೀನಿ. ಅದೇ ರೀತಿ 3 raised to minus 2 ಘಾತ ಸೂಚಿ ಏನು? -2. ಆಧಾರ ಸಂಖ್ಯೆ ಏನಪ್ಪಾ? 3. ಇದನ್ನ ಯಾವ ರೀತಿ ಬರೀತೀರಿ? 1 divided by 3 raised to 2. ಹೌದಾ ಇಲ್ಲ? ಈ ನಿಯಮ ಸೂತ್ರದ ಪ್ರಕಾರ ಹಾಕಿದ್ದೇನೆ ಇಲ್ಲ? ಹೌದು. ಹಾಗಾದ್ರೆ 1 divided by 3 raised to 2 ಅಂದ್ರೆ 3 into 3 3 9. ಇದ್ರ ಬೆಲೆ ಏನಪ್ಪಾ? 1 divided by 9. ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ, -4 divided by -2. -4 whole to the power -2. ಹಾಗಾದ್ರೆ ಏನ್ ಬರೀತೀರಿ? 1 divided by -4 ಅಪ್ಪ whole to the power 2. ಇದು ಆಧಾರ ಸಂಖ್ಯೆಗೆ ಮೈನಸ್ ಐತಿ, ಹಾಗಾಗಿ -4 ಹಂಗ ಬರಿತೇನಿ. 1 divided by 4 16. ಇದ ಫಾರ್ಮುಲಾನ ಏನ್ ಮಾಡ್ತೇವಿ ಇಲ್ಲಿ? ಅಪ್ಲೈ ಮಾಡ್ತೇವೆ. ನೆಕ್ಸ್ಟ್ ಮೂರನೇ ಲೆಕ್ಕ ಏನೈತಂದ್ರ 1/2 whole to the power of -5. ಹೌದಪ್ಪ? ಇದನ್ನ ಹೆಂಗ? 1 divided by -5 ಮತ್ತ 2 divided by -5. ಇದನ್ನ ಹೆಂಗ್ ಬರ್ತೀರಿ? ಇದು ಮ್ಯಾಲ ಹೋಗ್ಬಿಡ್ತೈತಿ. 1 divided by 5 ಅಂದ್ರ 1 to the power of -5 ಅಂದ್ರ 1 divided by 1 to the power of 5. ಇದನ್ನ ಏನ್ ಮಾಡ್ತೀನಿ ಈಗ? 2 to the power of 5 1 to the power of 5. ಹೌದಾ? ಮೇಲೆ ಕಡೆ ಎಕ್ಸ್ಚೇಂಜ್ ಹಾಕವು. 2ಅನ್ನ 5 ಸಲ ಗುಣಿಸ್ರಿ 32 ಬರ್ತಾ. 1ಅನ್ನ 5 ಸಲ ಗುಣಿಸ್ರಿ 1 ಬರ್ತಾ. ಇದನ್ನ ಏನ್ ಮಾಡ್ಬೋದು? 32 ಅಂತ ಬರಿಬಹುದು. ತಿಳಿತಲ್ಲ? ಈಸಿ ಅದಾವ್, ಏನಿಲ್ಲ ಇದ್ರೊಳಗ. ಈ ಸೂತ್ರವನ್ನ ಮಾತ್ರ ನೆನಪಿಟ್ಕೊಂಡ್ರಿ ಸರಳವಾಗಿ ಬಿಡಿಸ್ತೀರಿ. ನೆಕ್ಸ್ಟ್ ಕೆಳಗಿನವುಗಳನ್ನ ಸಂಕ್ಷಿಪ್ತಗೊಳಿಸಿ ಉತ್ತರಗಳನ್ನ ಧನಾತ್ಮಕ ಘಾತ ಸೂಚಿ ಇರುವಂತೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಉತ್ತರಗಳನ್ನ ಸಂಕ್ಷಿಪ್ತ ಮಾಡ್ಬೇಕು. ಮೊದಲನೇ ಪ್ರಶ್ನೆ ನೋಡ್ರಿ, -4 to the power of 5 divided by -4 to the power of 8 ಅಂದ್ರ -4 ಘಾತ 8 -4 ಘಾತ 5 ಡಿವೈಡೆಡ್ ಬೈ ಐತಪ್ಪ -4 divided by 8. ಇದನ್ನ ಹೆಂಗ್ ಬರ್ತೀವಿ? a raised to m divided by a raised to m divided by a raised to n is equal to a raised to m minus n. a ಏನಪ್ಪ ಇಲ್ಲಿ? -4. m ಅಂದ್ರೆ ಏನಪ್ಪಾ? 5. n ಅಂದ್ರೆ ಏನಪ್ಪಾ? 8. ಹಾಗಾದ್ರೆ ಯಾವ ರೀತಿ ಬರೆಯೋಣ? 1 divided by, ಹೌದಾ, -4 8 -5. ಹೌದಾ? -3 ಬರ್ತಿತ್ತಿದ. ಆದ್ರೆ ಇಲ್ಲಿ ಏನ್ ಹೇಳಾರ? ಧನಾತ್ಮಕವಾಗಿ ಬರಿ ಅಂದ್ರ ಅದಕ್ಕೆ ಕೆಳಕ್ ತಗೋಬೇಕಾತು. ಹಂಗ ಸುಮ್ನ ಬರೀರಿ ಅಂದ್ರ -3 ಹಾಕಿತ್ತು. 1 divided by -4 to the power of 3. ತಿಳಿತಲ್ಲ? ಹಂಗ ಬರೀರಿ ಅಂದ್ರ ಏನಾಕಿತ್ತು? 4 8 5 -8 5 -8 ಅಂದ್ರ -3 ಹಾಕಿತ್ತು. ಧನಾತ್ಮಕ ಬರಿ ಅಂದಾರಲ್ಲ, ಹಾಗಾಗಿ ಇದನ್ನ ಬಿಟ್ಟು 1 divided by -4 divided by -3 ಅಂತ ಬರಿಬೇಕು. ತಿಳಿತಾ? ನೆಕ್ಸ್ಟ್
ಎರಡನೇ ಲೆಕ್ಕ ನೋಡ್ರಪ್ಪ, 1 ಡಿವೈಡೆಡ್ ಬೈ 2 ಹೋಲ್ ಘಾತ 2 ಇರ್ತೈತಿ. ಹಾಗಾದ್ರೆ 1 ಘಾತ 2 ಅಪ್ಪ, 2 ಘಾತ 3 ಘಾತ 2 ಇಸ್ ಈಕ್ವಲ್ ಟು ಇಲ್ಲಿ ಯಾವ್ದು ಫಾರ್ಮುಲಾ, a raised to m ಇಂಟು ಹೋಲ್ raised to n ಇಸ್ ಈಕ್ವಲ್ ಟು a raised to m ಇಂಟು n. ಹೌದಾ? ಇವಾಗ ಏನಾಗುತ್ತ, 1 ಹಂಗ ಬರಿತೇವೆ, 3 6 ಇಷ್ಟ ತಿಳಿತಾ. 3 ಮತ್ತೆ 2 ಗುಣಿಸ್ಕೊಂಡ್ಬಿಡ್ಬೇಕು, 3 6. ಇಲ್ಲಿ ಯಾವ್ದು ನಿಯಮ ಅಪ್ಲೈ ಮಾಡಿದ್ರೆ ಅಂದ್ರೆ a raised to m ಹೋಲ್ raised to n ಇಸ್ ಈಕ್ವಲ್ ಟು a raised to m ಇಂಟು n. ಇಷ್ಟು ಸಲೀಸಾಗಿ ನೀವ್ ಏನ್ ಮಾಡ್ಬೇಕು, ಲೆಕ್ಕವನ್ನ ಬಿಡಿಸ್ಬೇಕು. ನೆಕ್ಸ್ಟ್ ಮೂರನೇ ಲೆಕ್ಕ ನೋಡ್ರಪ್ಪ. ಮೂರನೇ ಲೆಕ್ಕ ಏನೈತಂದ್ರ -3 ಟು ದ ಪವರ್ ಆಫ್ 4 ಅಂದ್ರ -3 ಘಾತ 4 ಇಂಟು 5 ಘಾತ 4. ಹೌದಪ್ಪ? ಇದನ್ನ ಹೆಂಗ, -3 ಇಂಟು 5. ಇದಕ್ಕೂ ನಿಯಮ ಐತಿ. ಯಾವ ನಿಯಮ ಹೇಳ್ರಿ ನೋಡೋಣ? a ಇಂಟು ಬಿ, a ಟು ದ ಪವರ್ m b ಟು ದ ಪವರ್ m ಇಸ್ ಈಕ್ವಲ್ ಟು a b ರೇಸ್ ಟು m. ಹೌದಾ? ಇದನ್ನ ಇಲ್ಲಿ ಏನ್ ಮಾಡಿದ್ವಿ, ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ತೀರಿ, 3 ಘಾತ 4 ಎಲ್ಲಿದೆ ಹೇಳ್ರಿ, ಇಲ್ಲಿದೆ. ಪ್ಲಸ್ ಇಂಟು ಮೈನಸ್, ಮೈನಸ್ 5 3 15 ಡಿವೈಡೆಡ್ ಬೈ 3 4 ಸಲ 5 3 15 ಮೈನಸ್ 15 ಟು ದ ಪವರ್ ಆಫ್ 4. ಇಲ್ಲಿ 3 ಘಾತ 4. ಇವಾಗ ಏನ್ ಮಾಡ್ತೀರಿ ಹೇಳಿ, ಇಲ್ಲಿ -5 3 ಘಾತ 4. ಇದನ್ನ ಕಟ್ತಾ ಬಿಡಿನಾ, ತಟ್ರಿ ಕನ್ಫ್ಯೂಷನ್ ಆಗ್ಬೇಡ್ರಿ. 15 ಡಿವೈಡೆಡ್ ಬೈ 3, ಇಲ್ಲಿನೂ 4 ಐತಿ, ಇಲ್ಲಿನೂ 4 ಐತಿ. ಇದನ್ನ ಹೋಲ್ ಟು ದ ಪವರ್ ಆಫ್ 4 ಮಾಡ್ಕೊಂಡ್ಬಿಡ್ರಿ. ಹೆಂಗ್ ಹೇಳ್ರಿ, a raised to m ಡಿವೈಡೆಡ್ ಬೈ b raised to m ಇಸ್ ಈಕ್ವಲ್ ಟು ab raised to m. ಹೌದಪ್ಪ? ಈ ರೀತಿ ಮಾಡ್ಕೊಂಡೆ. 3 1 3 5 ಕಡ್ತಾ ಹೊಡ್ಕೊಂಡ್ಬಿಡನ್ರಿ. -5 ಘಾತ 4 -5 ಘಾತ 4 ಅಂದ್ರೆ ಎಷ್ಟಪ್ಪ, -5. ಇದನ್ನ 4 ಸಲ ಗುಣಿಸ್ಬೇಕು. 4 ಸಲ ಗುಣಿಸಿದ್ರೆ ಏನಾಗುತ್ತ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. -1 ಘಾತ 4 ಇಂಟು 5 ಘಾತ 4. ಹೌದಾ ಇಲ್ಲೋ? ಇವಾಗ ಏನಾಗುತ್ತೆ, ಇದನ್ನ ಪ್ಲಸ್ ಬರ್ತೈತೆ. 5 ಘಾತ 4 ಅಂದ್ರೆ ಇಷ್ಟ ಇಟ್ಬಿಡು. ತಿಳಿತಲ್ಲ? ಹೆಂಗ್ ಹೇಳ್ರಿ, ಈಗ 4 ಸಲ ಗುಣಿಸಿದಂದ್ರ -1 ಇಂಟು -1 ಇಂಟು -1 ಇಂಟು -1. ಹೌದಾ? ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 5 5 5 ಘಾತ 4. ಈ ರೀತಿಯಾಗಿ ನೀವು ಲೆಕ್ಕಗಳನ್ನ ಇಲ್ಲಿ ಏನ್ ಮಾಡ್ಬೇಕಾಗುತ್ತ, ಬಿಡಿಸ್ಬೇಕಾಗುತ್ತ. ತಿಳಿತಾರ? ಇದು ರಫ್ ಅಂತ ಕನ್ಸಿಡರ್ ಮಾಡ್ರಿ. ರಫ್ ಮೀನ್ಸ್ ಇದಕ್ಕೆ ಫಾರ್ಮುಲಾ ಬೇಕಲ್ಲ, ಆ ಫಾರ್ಮುಲಾಗಳಿವು. ನೆಕ್ಸ್ಟ್ ನಾವ್ ಏನ್ ಮಾಡೋಣ, 4ನೇ ಲೆಕ್ಕವನ್ನ ಬಿಡಿಸೋಣ. 4ನೇ ಲೆಕ್ಕ ಏನೈತೆ ಅಂದ್ರಪ್ಪ, 2 ಟು ದ ಪವರ್ -3 ಅಂದ್ರೆ 2 ಘಾತ -3 ಇಂಟು -7 ಘಾತ -7 ಇಂಟು ಘಾತ -3. ಹೌದಾ? ಇಲ್ಲಿ 2 ಇಂಟು -7 -3. ಇದನ್ನ ಫಾರ್ಮುಲಾ ಇಲ್ಲಿ ಏನ್ ಮಾಡಿದ್ವಿ, ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 7 14 ಘಾತ ಏನಾಗುತ್ತಪ್ಪ, -3. ಇದು a ಟು ದ ಪವರ್ -n. ಆ ರೀತಿ ಮಾಡ್ಕೊಂಡು 1 ಡಿವೈಡೆಡ್ ಬೈ -14 ಘಾತ 3 ಇಷ್ಟ ನೋಡ್ರಿ. ತಿಳಿತಾ? 5ನೇ ಲೆಕ್ಕ ಏನೈತೆ ಅಂದ್ರಪ್ಪ, 3 ಘಾತ -7 ಡಿವೈಡೆಡ್ ಬೈ 3 ಘಾತ -10 ಇಂಟು 3 ಘಾತ -5. ಇವಾಗ ಇಲ್ಲಿ ಏನ್ ಮಾಡ್ತೇವಿ, ಇದನ್ನ ಮಾಡ್ಕೊಂತೇವಿ. ಹೆಂಗ, 1 ಡಿವೈಡೆಡ್ ಬೈ 3 ಘಾತ 7 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 3 ಘಾತ 10 a raised to -n is equal to 1 divided by a raised to n. ಇವಾಗ ಇಲ್ಲಿ ಏನಾಗುತ್ತಾ, 1 divided by 3 ಘಾತ 5. ಹೌದಪ್ಪ? ಇಲ್ಲೇ 1 divided by ಇದು ಭಾಗಾಕಾರ ಐತೆ, ಇಂಟು ಆಗಿದೆ, ಏನಾಗುತ್ತ, ವ್ಯತ್ಕ್ರಮ ಆಗುತ್ತೆ. 1 divided by 3 ಘಾತ 7 ಇಂಟು 3 ಘಾತ 10 divided by 1. ಹೌದಾ? ಇಂಟು 1 divided by 3 raised to 5. 3 ಘಾತ 10 divided by 3 ಘಾತ 7. ಹೌದಾ? ಇಂಟು 1 divided by 3 ಘಾತ 5. ಹೆಂಗಪ್ಪ, ಇಲ್ಲಿ ಏನ್ ಮಾಡ್ತೀರಿ, ಇದನ್ನ ಅಷ್ಟ ಕೂಡಿಸ್ಕೊಂತೇವಿ. 3 ಘಾತ 10 ಡಿವೈಡೆಡ್ ಬೈ 7ಕ್ಕೆ 5 ಕೂಡಿಸಿದ್ರ 7 ಪ್ಲಸ್ 5 ಇದೇನಾಗತ್ತಪ್ಪ, 3 ಘಾತ 10
7ಕ್ಕೆ 5 ಕೂಡಿಸ್ರಿ 12. a raised to m divided by a raised to n is equal to 10 minus 12. ಹಾಗಾದ್ರೆ 3 ಘಾತ ಮೈನಸ್ 2 ಅಂದ್ರೆ ಇದನ್ನ ಹೆಂಗ್ ಬರ್ತೀವಿ 1 divided by 3 ಘಾತ 2 a raised to minus n ಅದನ್ನ ಅಪ್ಲೈ ಮಾಡ್ಬೇಕಿಲ್ಲ. ತಿಳಿತಾ? ನೆಕ್ಸ್ಟ್ ಇವುಗಳ ಬೆಲೆಯನ್ನ ಕಂಡುಹಿಡಿಯಿರಿ. ಇಲ್ಲಿನೂ ಕೂಡ ಏನ್ ಮಾಡ್ಬೇಕಪ್ಪ ಬೆಲೆಯನ್ನ ಕಂಡುಹಿಡಿಬೇಕು. ಯಾವ ರೀತಿ ನೋಡ್ರಿ, ಮೊದಲನೇ ಪ್ರಶ್ನೆ ಏನೈತೆ ಅಂದ್ರೆ ಇಲ್ಲಿ 3 ಘಾತ 0 ಪ್ಲಸ್ 4 ಘಾತ ಮೈನಸ್ 1 ಹೌದಪ್ಪ ಇಂಟು 2 ಘಾತ 2 a raised to 0 equal to 1 ಗೊತ್ತೈತೆ. a raised to minus n is equal to 1 divided by a raised to n. ಇದು ಒಂದು. ಈಗ 3 raised to 0 ಅಂದ್ರೆ ಏನಪ್ಪಾ 1 ಪ್ಲಸ್ 4 raised to minus 1 ಅಂದ್ರೆ ಏನು 1 divided by 4. 2 ಘಾತ 2 ಅಂದ್ರೆ 2 4. ಇಲ್ಲಿ ಲಸ ಮಾಡ್ತೇವೆ. ಲಸ 4 ಬರ್ತಾ 4 ಒಂದ್ಲೆ 4 ಪ್ಲಸ್ 1 ಡಿವೈಡೆಡ್ ಬೈ 4 ಇಂಟು ಏನಪ್ಪಾ 4. 5ಕ್ಕೆ 1 ಕೂಡಿಸಿದ್ರೆ ಎಷ್ಟಪ್ಪ 4ಕ್ಕೆ 1 ಕೂಡಿಸಿದ್ರೆ 5 ಡಿವೈಡೆಡ್ ಬೈ 4 ಇಂಟು 4. 4 ಒಂದ್ಲೆ 5 ಒಂದ್ಲೆ 5. ಈ ರೀತಿಯಾಗಿ ಏನ್ ಮಾಡ್ಬೇಕು ಬೆಲೆಗಳನ್ನ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಈಗ ಎರಡನೇ ಲೆಕ್ಕ ಏನೈತೆ ಅಂದ್ರ 2 ಘಾತ ಮೈನಸ್ 1 ಇಂಟು 4 ಘಾತ ಮೈನಸ್ 1. ಇದನ್ನ ಏನ್ ಮಾಡ್ಬೇಕಪ್ಪ ಡಿವೈಡೆಡ್ ಬೈ 2 ಘಾತ ಮೈನಸ್ 2. ಇಲ್ಲಿನ a raised to minus n is equal to 1 divided by a raised to n. 2 raised to minus 1 ಅಂದ್ರ 1 divided by 2. 1 divided by 4 ಅಂದ್ರ 4 ಘಾತ ಮೈನಸ್ 1 ಅಂದ್ರ 1 divided by 4. ಮತ್ತು ಇಲ್ಲಿ ಏನಾಗತ್ತಪ್ಪ ಇದು ಡಿವೈಡೆಡ್ ಬೈ ಹೆಂಗ ಇರ್ತೈತಿ 2 ಘಾತ ಮೈನಸ್ 2 ಅಂದ್ರ 1 divided by 2 raised to 2 ಹೌದಪ್ಪ. 4 8 ಡಿವೈಡೆಡ್ ಬೈ 1 ಘಾತ 2 4. ಇದೇನಾಗುತ್ತ ಉಲ್ಟಾ ಆಗತ್ತ 1 8 ಡಿವೈಡೆಡ್ ಬೈ ಇದು ಇಂಟು 4 1 ಹೌದಾ. 4 ಒಂದ್ಲೆ 4 2 1 ಒಂದ್ಲೆ 1 2 ಒಂದ್ಲೆ 2. ಈ ರೀತಿಯಾಗಿ ಏನಾಗುತ್ತಿದೆ 1 2 ಇಂಟು 1 ಒಂದ್ಲೆ 1 2 ಒಂದ್ಲೆ 2. ಇವಾಗ ಇಲ್ಲಿ ನೋಡ್ರಿ ಇನ್ನೊಂದ್ ಲೆಕ್ಕ ಏನೈತೆ ಅಂದ್ರ ಮೈನಸ್ 2 3 ಹೌದಾ. 2 3 ಘಾತ ಮೈನಸ್ 2 ಹೋಲ್ ಟು ದ ಪವರ್ ಆಫ್ ಮೈನಸ್ 2. ಇದಕ್ಕ ಮತ್ತೇನೈತಪ್ಪ ಘಾತ ಐತಿ 2 3 ಮೈನಸ್ 2 1 ಘಾತ ಐತಿ. ಮತ್ ಇದಕ್ಕೆ ಏನೈತಿ ಇನ್ನೊಂದು ಘಾತ ಐತಿ. ಇದನ್ನ ಯಾವ ಸೂತ್ರ a raised to m ಹೋಲ್ raised to n ಹೌದಪ್ಪ. ಇದೇನಾಗುತ್ತೆ a raised to m ಇಂಟು n ಆಗುತ್ತ. 2 3 ಹೌದಾ ಮೈನಸ್ 2 ಇಂಟು ಪ್ಲಸ್ 2 2 4 ಹೌದಾ. ಇದನ್ನ 2 ಘಾತ ಮೈನಸ್ 4 3 ಘಾತ ಮೈನಸ್ 4 ಹೌದಾ. ಇದನ್ನ ಯಾವ ರೀತಿ ಮಾಡ್ತೇವಿ ಉಲ್ಟಾ ಆಗ್ಬಿಡ್ತೈತಿ. ಇದು 3 ಘಾತ 4 2 ಘಾತ 4. 3 4 ಸಲ ಗುಣಿಸ್ರಿ 81. 2 4 ಸಲ ಗುಣಿಸ್ರಿ 16 ಹೌದಾ. ಇದು 1 divided by 2 raised to 4 ಅಪ್ಪ ಇಂಟು 1 divided by 3 raised to 4. ಇದ ಏನಾಗುತ್ತ ಉಲ್ಟಾ ಆಗುತ್ತೆ. ಇದು ಆಗಿಲ್ಲೇ 3 ಘಾತ 4 ಬರ್ತೈತೆ, ಕೆಳಗೆ 2 ಘಾತ 4 ಬರ್ತೈತೆ. ತಿಳಿತಲ್ಲ. ನೆಕ್ಸ್ಟ್ 4ನೇ ಪ್ರಶ್ನೆ ಹೌದಾ. 4ನೇ ಪ್ರಶ್ನೆ ಏನೈತೆ ಅಂದ್ರ 3 ಘಾತ ಮೈನಸ್ 1 ಪ್ಲಸ್ 4 ಘಾತ ಮೈನಸ್ 1 ಪ್ಲಸ್ 5 ಘಾತ ಮೈನಸ್ 1 ಹೋಲ್ ಟು ದ ಪವರ್ 0. ಯಾವ್ದಾರ ಘಾತ 0 ಇದ್ರೆ ಏನ್ ಹಚ್ತಿದ್ರಿ 1 ಹಚ್ತಿದ್ವಿ. ಆದ್ರೆ ಇಲ್ಲಿ ಮೈನಸ್ 1 ಐತಿಲ್ಲ a raised to minus n is equal to 1 divided by a raised to n. 1 divided by 3, 1 divided by 4, 1 divided by 5. ಘಾತ ಏನಪ್ಪಾ 0. a raised to 0 equal to ಏನಪ್ಪಾ 1. ಹಾಗಾದ್ರೆ ಇದ್ರದ್ದು ಹೋಲ್ ಪವರ್ ತಡ್ರಿ ಮೊದಲ ಇದನ್ನ ಪೂರಾ ಬಿಡಿಸ್ಕೊಂಡ್ರೆ ಲಸ ತಕೊಂಡ್ರಿ 60 ಬರ್ತೈತಿ. 23 60 15 ಕಲೆ 60 12 60 ಡಿವೈಡೆಡ್ ಬೈ 60. ಘಾತ ಏನಪ್ಪಾ 0. ಹಾಗಾದ್ರೆ ಇದನ್ನ ಎಷ್ಟು ಕೂಡಿಸಿದ್ರೆ ಎಷ್ಟು ಬರ್ತೈತಪ್ಪ 47 ಡಿವೈಡೆಡ್ ಬೈ 60. ಘಾತ ಏನು 0. ಆನ್ಸರ್ ಏನು 1. ತಿಳಿತಾ.
ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ತಿಳಿತೋ ಇಲ್ಲ. ನೆಕ್ಸ್ಟ್ ಐದನೇದು ಏನೈತೆ ಅಂದ್ರ 1 divided by 2 to the power of 1 divided by power of -2 plus 1 divided by 3 power -2 plus 1 divided by 4 power -2. ಹೌದಪ್ಪ, ಇದೇನಾಗುತ್ತೆ 1 ಘಾತ -2 ಡಿವೈಡೆಡ್ ಬೈ 2 ಘಾತ -2 ಪ್ಲಸ್ 1 ಘಾತ -2 ಡಿವೈಡೆಡ್ ಬೈ 3 ಘಾತ -2 ಪ್ಲಸ್ 1 ಘಾತ -2 ಡಿವೈಡೆಡ್ ಬೈ 4 ಘಾತ -2. ಹೌದಾ, ಇದು ಏನಾಗುತ್ತೆ 1 ಡಿವೈಡೆಡ್ ಬೈ 2 ಘಾತ -2. ಯಾಕೆ ಹೇಳ್ರಿ, 1 2 ಸಲ ಗುಣಿಸಿದ್ರೆ ಪ್ಲಸ್ 1 ಬರ್ತಾಪ ಇದು. ಹಾಗಾಗಿ ಜಾಸ್ತಿ ತಲೆ ಕೆಡ್ಸ್ಕೊಬಿಡ್ರಿ. 1 ಘಾತ -2 ಇತ್ತಂದ್ರ ಪ್ಲಸ್ 1 ಅಂತ ತಿಳ್ಕೊಂಡ್ಬಿಡ್ರಿ. 3 ಘಾತ -2 ಪ್ಲಸ್ 1 ಡಿವೈಡೆಡ್ ಬೈ 4 ಘಾತ ಏನಪ್ಪ -2. ಹೌದಾ ಇಲ್ಲ. ನೆಕ್ಸ್ಟ್ ಇದು ಏನಾಗುತ್ತೆ ಹೇಳ್ರಿ, ಈಗ a⁻n ಅಂದ್ರ 1 ಡಿವೈಡೆಡ್ ಬೈ a⁻n. ಇದು ಮ್ಯಾಗ ಹೋಗುತ್ತಾ, ಹಂಗಂದ್ರೆ 2 ಘಾತ 2 ಪ್ಲಸ್ 3 ಘಾತ 2 ಪ್ಲಸ್ 4 ಘಾತ 2. ಇಷ್ಟೇ, ಬಹಳ ಸರಳ. 2 ಎಳೆ 4, 3 3 ಎಷ್ಟಪ್ಪ 9, 4 4 16. 16 4 20, 29 ಕುಡಿಸಿದ್ರೆ 29 ಧನಾತ್ಮಕ ಸಂಖ್ಯೆ ಬಂತ ಇಲ್ಲ. ನೆಕ್ಸ್ಟ್